ಹಲೋ, ನಮಸ್ಕಾರ. ತುಂಬ ದಿವಸಗಳಾಗ್ಬಿಟ್ಟಿತ್ತು ವ್ಲಾಗ್ ಮಾಡಿ. ಇವಾಗ ಐ ಆಮ್ ಬ್ಯಾಕ್. ಇನ್ನೇನು ರೆಗ್ಯುಲರ್ ಅಪ್ಡೇಟ್ಸ್ ಇಡ್ತೀವಿ. ರೋಡ್ ಕನಕ್ಪುರ ಸೈಡ್ದಂತೂ ಸಕ್ಕತ್ತಾಗಿದೆ. ಬಟ್ ಒನ್ ಆಫ್ ದ ಮೇಜರ್ ಇಶ್ಯೂಸ್ ಅಂದರೆ, ನೀವು ಈ ಕರೆಕ್ಟಾಗಿ ಯಾರೋಹಳ್ಳಿ ಇದೆಯಲ್ಲ, ಈ ನೈಸ್ ರೋಡ್ ಸೈಡ್ಗೆ, ಈ ಪಕ್ಕದ ಪ್ಯಾರಲರ್ ರೋಡ್ಗೆ, ಇಫ್ ಯು ಆರ್ ಕಮಿಂಗ್ ಟು ದಿಸ್ ಪ್ಯಾರಲರ್ ರೋಡ್, ಬಿ ವೆರಿ ಕೇರ್ಫುಲ್. ಏನಕ್ಕಂದರೆ ಕರೆಕ್ಟಾಗಿ 3 ರೋಡ್ ಡಿವೈಡ್ ಆಗುತ್ತೆ. ನಿಮ್ಗೆ 3 ರೋಡ್ ಡಿವೈಡ್ ಆಗಿದ ತಕ್ಷಣವೇ ನೀವು ಬರ್ತಿರೋ ರೋಡಲ್ಲೇ ಆಪೋಸಿಟ್ ಲೇನಿಂದ ಈ ಕಡೆಗೆ ಬರೋಕ್ಕೆ ಶುರು ಮಾಡ್ತಾರೆ. ಎಂತ ಹಿಂಗೆ ಮಾಡಿದ್ದಾರೆ ಅಂದರೆ ರೋಡ್ನ, ಒನ್ ಆಫ್ ದ ವರ್ಸ್ಟ್ ರೋಡ್ಸ್ ಅದು. ಅಲ್ಲಿರೋ ಸ್ಪೀಡ್ ಬ್ರೇಕರ್ನಂತೂ ಯಪ್ಪ ಹೆಂಗೆ ಕೊಟ್ಟವ್ರು ಅಂದರೆ ಎಲ್ಲರೂ ಹಾರ್ಬಿಟ್ಟು ಹೋಗ್ಬಿಡ್ಬೇಕು ಅಲ್ಲೇ. ಹಂಗೆ ಒಳ್ಳೆ ಇದಾಗ್ಬಿಟ್ಟಿತ್ತು. ಈ ಪಾರ್ಟ್ ಇಲ್ಲಿ ಇರೋ ಕಾಂಪೋನೆಂಟ್ನ ಕಚ್ಬಿಟ್ಟು ಇಲ್ಲಿ ಕ್ರೇಜಿ ಆಗಿಬಿಟ್ಟಿತ್ತು ಮಾತ್ರ. ಅದು ಇಲ್ಲಿ ಕಚ್ಚೋದು ಮಾತ್ರ ಇದೆ ಫಸ್ಟ್ ಟೈಮ್ ಕೇಳಿ ನಾನು ಬೈಕ್ಸ್ಗಳಲ್ಲಿ. ಅದು ಹೆಂಗೆ ಕಚ್ಚಿತ್ತು ಅಂತಲೇ ಐಡಿಯಾ ಇಲ್ಲ ನನಗೆ. ಆದರೂ ಲೈಫಲ್ಲಿ ಏನು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ನಾನು ಆಲ್ಮೋಸ್ಟ್ 3-4 ಮಂತ್ಸ್ ಬ್ಯಾಕು ಬೈಕೆ ಇಲ್ದಿರೋನು ಬೇರೆಯವ್ರ ಹತ್ರ ನೋಡಿಕೊಂಡು, ಅಯ್ಯೋ ನಾರ್ಮಲ್ ಒಂದು ಬೈಕ್ ಬಂದರೆ ಸಾಕಪ್ಪ ಅಂತ ಇದ್ದವನು ಇವತ್ತು ಇಂಥ ಬೈಕ್ ಇಳಿಸ್ಕೊಂಡಿದ್ದೀನಿ. ಖುಷಿ ಆಗುತ್ತೆ ಒಂಥರ. ಅದನ್ನು ಬೇರೆಯವ್ರು ನೋಡ್ತಾರಲ್ಲ, ಏನು ಮಸ್ತ್ ಮಜಾ ಆಗುತ್ತೆ ಗೊತ್ತಾ. ಇನ್ನು ಸ್ವಲ್ಪ ಮಂತ್ಸ್ ಬ್ಯಾಕು ನಾನು ಆ ಥರ ನೋಡ್ತಾ ಇದ್ದೆ. ಇವಾಗ ನನ್ನ ಹತ್ರನೇ ಇದೆ. ಅವ್ರು ನನ್ನನ್ನು ನೋಡ್ತಾರಲ್ಲ, ಎಷ್ಟು ಖುಷಿ ಆಗುತ್ತೆ ಅಂದರೆ, ಸುಮ್ಮನೆ ಹೊರಗಡೆ ಮಾತ್ರ ಮುಖ ಸೀರಿಯಸ್ ಆಗಿರುತ್ತೆ, ಬಟ್ ಒಳಗಡೆ ಎಷ್ಟು ಖುಷಿ ಆಗ್ತಿರುತ್ತೆ ಅಂದರೆ ಇನ್ಸೈಡ್ ದ ಹೆಲ್ಮೆಟ್ ಅಂತ. ಬಟ್ ಆದರೆ ಈಗಿರೋ ರೀಸೆಂಟ್ ಕನ್ಸರ್ನ್ಸು ಈ ಎಥನಾಲ್ ಮಿಕ್ಸಿಂಗು, ಅದರಿಂದ ಹೆವಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಈ ಬೈಕಲ್ಲಿ ಅದು ನಾಟ್ ಮೆಂಟ್ ಫಾರ್ ಎಥನಾಲ್ ಯೂಸು. ಇದೇ ಬೈಕ್ ಅಂತಲ್ಲ, ನಿಮಗೆ BS3, 4, 5 ಇದೆಲ್ಲ ಇಸ್ ನಾಟ್ ರೆಕಮೆಂಡೆಡ್ ಫಾರ್ E20 ಎಥನಾಲ್ ಯೂಸೇಜು. ಇಟ್ಸ್ ಓನ್ಲಿ ಫಾರ್ E10 ಅಥವಾ E0, E5%. ಇದಕ್ಕೆ ನಾವು ಎಥನಾಲ್, ಬಟ್ ಎಲ್ಲಿ ನಾವು ಎಷ್ಟು ಎಕ್ಸ್ಟ್ರಾ ಕೊಟ್ಟರು ವಿ ಆರ್ ನಾಟ್ ಗೆಟಿಂಗ್ ಎಥನಾಲ್ ಫ್ರೀ ಪೆಟ್ರೋಲ್. ಏನು ಮಾಡೋದು ಗೊತ್ತಿಲ್ಲ. ಯಾಕಂದರೆ ಅದು ಹೋಗಿ ಡೆಪಾಸಿಟ್ ಆಗಿಬಿಟ್ಟು ನಮಗೆ ಲಾಂಗ್ ಲೈಫ್ ಬರಲ್ಲ. ಇದೆಲ್ಲ ತಗೊಳ್ಳೋದೇನೆ ಒನ್ ಟೈಮ್. ಹಂಗಾದ್ರೆ ಫ್ಲೈ ಬೈ ಕೊಡೋಣ ಅಂತ 2 ಸತಿ ಟ್ರೈ ಮಾಡಿದೆ. 2 ಸತಿನೂ ಯಾರೋ ಒಬ್ಬರು ಏನೋ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ರೋಡ್ ಮಾತ್ರ ನೋ ವರ್ಡ್ಸ್ ಅಂತ. ಜಾಗದ ಹೆಸರು ನೋಡಿ, ಅಪ್ಪು ಫ್ಯಾನ್ಸ್ ಅಂತೆ. ಸಕ್ಕದಾಗಿದೆ. ಮತ್ತು ಜಾಗದ ಹೆಸರು ಅವರೇ ಇಟ್ಕೊಂಡ್ಬಿಟ್ಟವ್ರೆ, ಅಪ್ಪು ಫ್ಯಾನ್ಸ್ ಅಂತ. ಜಾಗನೂ ಅದೇ ಥರ ಇದೆ. ವೆಲ್ಕಮ್ ಟು ERT ಟೈಗರ್ ರಿಸರ್ವ್. ಹಾಂ ಸರಿ ನಿಲ್ಸಲ್ಲ. ನಮ್ದು ಇಲ್ಲೊಂದು ಹುಲಿ ಐತೆ. ಹುಲಿ ರಿಸರ್ವಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ. ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡೀತೇನೋ
ಏನೋ ತಂಪಾದ ತೀರ ಸಿಕ್ಕಿತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ ಬಂದಿದ್ದೀವಿ. ಟೈಮು ಒಂದು ಮೋಸ್ಟ್ಲಿ 8:30 ಇಲ್ಲ 9 ಇದೆ. ಮಿಸ್ಟ್ ನೋಡಿ ಹೆಂಗಿದೆ ಅಂತ. ಕ್ಯಾಮ್ರಲ್ಲಿ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಮಿಸ್ಟ್ ನೋಡಿ ಹೆಂಗಿದೆ ಮಾತ್ರ. ಜಾಗ ಬಂದಿದ್ದೀವಿ ಡಿ ಆರ್ ಎಲ್ಸ್. ಹೆಂಗಿದೆ ನೋಡಿ ಮಿಸ್ಟ್. ಸೂಪರ್. ಫುಲ್ ಮಿಸ್ಟ್. ಸಾಕಾಗಿದೆ. ಹೆಂಗಿದೆ? ಹೋಗ್ತೀನಿ. ಹಾಂ, What the name of the place? BR Hills. BR Hills. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಎಂಜಾಯ್ ಮಾಡಿ. ಸಮಥಿಂಗ್ ಎಲ್ಸ್ ಎಂಜಾಯ್ ಮಾಡಿ. ಹಾಂ, ದಟ್ಸ್ ಇಟ್. ಕನ್ನಡ ಕಲಿತಾ ಇದ್ದೇನೆ.